ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ನಟಿ ರಮ್ಯಾ ಅವರು ಕಾಂಗ್ರೆಸ್ ನ ಸೋಷಿಯಲ್ ಮೀಡಿಯಾ ಹೆಡ್ ಅಂತ ಅಪಾಯಿಂಟ್ ಏನೋ ಆದ್ರು. ಆದ್ರೆ ಅವರು ನಿಜಕ್ಕೂ ಈ ಜವಾಬ್ದಾರಿಯನ್ನ ನಿರ್ವಹಿಸ್ತಾರಾ? ಹಾಗೆ ಯಾವಾಗ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರೋ ನರೇಂದ್ರ ಮೋದಿ ಅವರನ್ನ ರಮ್ಯಾ ಬೀಟ್ ಮಾಡ್ತಾರಾ? ಇನ್ನು ನರೇಂದ್ರ ಮೋದಿ ಅವರಿಗೆ ಕಾಂಪಿಟೇಷನ್ ಕೊಡೋಕಾದ್ರೂ ಸಾಧ್ಯನಾ? ಒಟ್ಟು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನರೇಂದ್ರ ಮೋದಿ ಅವ್ರಿಗೂ ಮತ್ತೆ ರಮ್ಯಾಗೂ ಕುಸ್ತಿ ನಡೀತಾ ಇರೋದಂತೂ ಗ್ಯಾರಂಟಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಅವರು ಸಕ್ರಿಯರಾಗಿದ್ದಾರೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ. ಸಮಯ ಸಿಕ್ಕಾಗ್ಲೆಲ್ಲ ರಾಹುಲ್ ಗಾಂಧಿ ಅವರನ್ನ ಬೇಕಾದಂಗೆ ಹೊಗಳ್ತಾ ನರೇಂದ್ರ ಮೋದಿ ಅವರನ್ನ ಅಷ್ಟೇ ತೀವ್ರತೆಯಿಂದ ತೆಗಳ್ತಾ ಇದ್ದಕ್ಕಿದ್ದಂತೆ ಮಾಯವಾಗಿ ದಿಢೀರನೆ ಪ್ರತ್ಯಕ್ಷವಾಗಿ ಟ್ವಿಟರ್ ನಲ್ಲಿ ರಮ್ಯಾ ಅವರು ತಮ್ಮ ಪ್ರಸ್ತುತೆಯನ್ನ ಇದ್ರೂ ಇಲ್ದಿದ್ರು ಸಾರ್ತಲೇ ಇರ್ತಾರೆ. ಒಳ್ಳೆಯ ಮಾತುಗಾರ್ತಿ ರಮ್ಯಾ ಪಾಕಿಸ್ತಾನದಲ್ಲೂ ಮಾತಿನ ಚಾತುರ್ಯವನ್ನ ತೋರ್ಬಂದಿದ್ರು. ಇತ್ತೀಚೆಗೆ ಮಂಡ್ಯದಲ್ಲಿ ಮೋದಿ ಅವರನ್ನ ತೆಗಳಲು ಹೋಗಿ ಅಲ್ಲಿನ ಜನರಿಂದಲೇ ಟ್ರೋಲ್ಗೆ ಒಳಗಾಗಿದ್ದನ್ನ ಬಿಟ್ರೆ ತಮ್ಮ ಮಾತುಗಾರಿಕೆಯಿಂದ ಚುಂಬಕದಂತೆ ಜನರನ್ನ ಸೆಳೆಯುವ ಶಕ್ತಿ ಅವರಲ್ಲಿದೆ. ಆದ್ರೆ ಅವರನ್ನ ಸೋಷಿಯಲ್ ಮೀಡಿಯಾ ಹೆಡ್ ಆಗಿ ಘೋಷಣೆ ಮಾಡಿದ ನಂತರ ಅವರು ಟ್ವಿಟರ್ ನಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ರಮ್ಯಾ ಅವರು ಸೋಷಿಯಲ್ ಮೀಡಿಯಾ ಮುಖ್ಯಸ್ಥರಾಗಿ ವಹಿಸುವ ಈ ಬಾರಿ ಜವಾಬ್ದಾರಿಯನ್ನ ಹೇಗೆ ನಿರ್ವಹಿಸಲಿದ್ದಾರೆ ಅನ್ನೋದಕ್ಕೆ ಕಾಲವೇ ಉತ್ತರಿಸುತ್ತೆ. ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಲು ಈಗಲೇ ಸಾಧ್ಯ ಇಲ್ಲ. ಆದ್ರೆ ಇದು ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ. ರಾಹುಲ್ ಗಾಂಧಿ ಅವರಿಗೆ ಬೇರೆ ತಜ್ಞರು ಕಾಣಿಸ್ಲಿಲ್ವಾ ಅಥವಾ ದಿಢೀರನೆ ರಮ್ಯಾ ಅವರಿಗೆ ಈ ಜವಾಬ್ದಾರಿ ಹೊರಿಸಿ ರಾಹುಲ್ ಗಾಂಧಿ ಅವರು ದುಡುಕುದ್ರ ಅನ್ನೋ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ಲೋಕಸಭೆ ಚುನಾವಣೆ ಇನ್ನು 2 ವರ್ಷಗಳಿರುವಂತೆ ರಮ್ಯಾ ಅವರ ಹೆಗಲ ಮೇಲೆ ಭಾರಿ ಹೊರೆ ಹೊರಿಸಲಾಗಿದೆ. ಅವರು ಇದನ್ನ ಹೇಗೆ ನಿಭಾಯಿಸಲಿದ್ದಾರೆ, ಏನೇನು ವಿನೂತನ ಪ್ರಯೋಗಗಳನ್ನ ಮಾಡ್ತಾರೆ, ರಾಹುಲ್ ಬ್ರ್ಯಾಂಡ್ ಬಿಲ್ಡ್ ಮಾಡಲು ಏನೇನು ಸಾಹಸ ಮಾಡ್ತಾರೆ ಎಂಬುದು ಮುಂದಿನ ದಿನಗಳಲ್ಲಿ ತಿಳಿದು ಬರುತ್ತೆ. ಗೆದ್ರೆ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಸ್ಟಾರ್ ಅಂತೂ ಆಗ್ತಾರೆ, ಅದಂತೂ ಖಂಡಿತ. ನರೇಂದ್ರ ಮೋದಿ ತಂಡವನ್ನ ಎದುರಿಸೋದು ಅಷ್ಟು ಸುಲಭವಲ್ಲ. ಈ 3 ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಈಸಿ ಅನುಭವ ಗಳಿಸಿರುವ ನರೇಂದ್ರ ಮೋದಿ ಅವರು ಮತ್ತಷ್ಟು ವಿನೂತನವಾಗಿ ಜನರನ್ನ ತಲುಪಲು ಪ್ರಯತ್ನಗಳನ್ನ ಮಾಡಲಿದ್ದಾರೆ. ಅದರಲ್ಲಿ ಯಾವುದೇ ಸಂಶಯ ಕೂಡ ಇಲ್ಲ. ಮೋದಿಯನ್ನು ಬರೀ ತೆಗಳ್ತಾ ಕೂತ್ರೆ ಸಾಲದು, ಅದನ್ನ ಮೀರಿ ರಮ್ಯಾ ಅವರು ಕಾರ್ಯತಂತ್ರ ಕೂಡ ರೂಪಿಸಬೇಕಾಗತ್ತೆ. ಸೊ ನಿಮ್ಮ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಸ್ಟ್ರಾಂಗಾ ಅಥವಾ ಮೋದಿ ಅವರು ಸ್ಟ್ರಾಂಗಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.